ನನ್ನ ಮೇಲೆ ಬೆಟ್ಟ ಇಡ್ತೀರಾ ಅಂತ ಚೂರು ಸಿಟ್ಟು ಮಾಡ್ಕೊಳ್ಳದೆ ಬೆಟ್ಟ ಇಟ್ಟವ್ರ ಬಾಯಿಗೆಲ್ಲ ಅಮೃತ ಹುಯ್ದಂತಹ ಭಗವಂತ ಎರಡನೇ ಬಾರಿ ಕೃಷ್ಣನಾಗಿ ಬಂದಾಗ ಮತ್ತೆ ಬೆಟ್ಟ ಹೊತ್ತು ನಮಗೆ ಹೇಳ್ತಾನೆ, ನಿಮ್ಗೆ ಎಷ್ಟೇ ಬೆಟ್ಟದಷ್ಟು ಭಾರ ಇದ್ರೂ ಕೂಡ ಅದನ್ನ ನನ್ನ ಮೇಲೆ ಹಾಕಿ, ಭಾರ ನನ್ನ ಮೇಲೆ ಹಾಕಿ ಸ್ಮರಣೆ ನೀವು ಮಾಡಿ. ತುಂಬಾ ಜನ ಈ ಕಥೆ ಕೇಳ್ಕೊಂಡು ನೆನ್ಪಿಟ್ಕೊಂಡ್ಬಿಡ್ತಾರೆ, ಭಾರ ದೇವ್ರ ಮೇಲೆ ಹಾಕ್ಬೇಕು ಅಂತ ಹೇಳಿ ಮನೆಗೆ ಹೋಗಿ ದೇವ್ರ ಪೆಟ್ಟಿಗೆ ಮೇಲೆ ಕೂತ್ಬಿಟ್ಟು ದೇವರ ಕತೆ ಕೇಳಬೇಕು ಅಂತ ಅನ್ಸತ್ತೆ ಅಂದ್ರೆ ಅವನು ಹೇಳ್ತಾನೆ, ನಂಗಿನ್ ಬೇಕು ಅಂತ ಏನೂ ಇಲ್ಲ ಅಂದ. ಯಾರಿಗೆ ಜೀವನದಲ್ಲಿ ಬೇಕುಗಳು ಸಾಕಾಗಿದೆ ಅವರಿಗೆ ದೇವರ ಕತೆ ಬೇಕಾಗತ್ತೆ. ಇವರಿಗೀಗ ಸಾಕಾಗಿದೆ, ಎಲ್ಲ ಸಾಕಾಗಿದೆ. ಈಗ ಕೇಳಿದೆ, ಅಲ್ಲಿಗೆ ಬರ್ತೀರಾ? ಇಲ್ಲೆಲ್ಲ ಕಡೆ ಸುತ್ತಾಡಿದ್ದೀನಿ ಅಂದ್ರು. ಇದು ತಿಂತೀರಾ? ಎಲ್ಲ ತಿಂದಾಗಿದೆ ಅಂದ್ರು. ಎಲ್ಲ ಮುಗಿದಿದೆ, ಇನ್ನೇನು ಬೇಕಿಲ್ಲ, ಅದಕ್ಕೆ ಭಾಗವತ ಬೇಕು ಅಂತ ಇವರೇ ಕೇಳ್ತಾರೆ. ಅಂದರೆ ಪರೀಕ್ಷಿತ ಮಹಾರಾಜ ಭಾಗವತಕ್ಕೆ ಯಾಕೆ ಕೂತ ಅಂದರೆ ನಂಗೆ ಎಲ್ಲ ಸಾಕು ಸಾಕು ಅಂತ ಜೀವನದಲ್ಲಿ ಬಂದಾಗ ನೆಕ್ಸ್ಟ್ ವರ್ಡ್ ಬರೋದೇ ಭಗವಂತ ಬೇಕು. ಯಾರಿಗೆ ಇನ್ನೂ ಬೇಕುಗಳೇ ಇದೆ ಅವರಿಗೆ ಭಗವಂತ ಬೇಕಾಗಲ್ಲ. ನೋಡಿ, ಯಾರೋ ಕ್ಯಾರಿಯರ್ ಹಿಡ್ಕೊಂಡು ಆಫೀಸ್ ಕಡೆ ಅರ್ಜೆಂಟ್ ಹೋಗ್ತಿರ್ತಾರೆ, ಅವ್ರನ್ನ ಕೈ ಹಿಡಿದು ಒಂದು ನಿಮಿಷ ನಿಂತ್ಕೊಳ್ಳಿ, ಒಂದು ಭಾಗವತ ಶ್ಲೋಕ ಹೇಳ್ತೀನಿ, ಅಯ್ಯೋ ಬಸ್ ಮಿಸ್ ಆಗತ್ತೆ ಬಿಟ್ಬಿಡಿ ಸಾರ್ ಅಂತ. ಅವ್ರಿಗೆ ಭಾಗವತ ಬೇಡ, ಅವ್ರಿಗೆ ಬಸ್ ಮಿಸ್ ಆಗಿಬಿಡತ್ತೆ, ಅವ್ರ ಕಷ್ಟ ಅವ್ರಿಗೆ ಅಲ್ವಾ. ಎಲ್ಲವೂ ಸಾಕಾಗಬೇಕು ಜೀವನದಲ್ಲಿ. ಒಂದು ಹಂತದಲ್ಲಿ ಎಲ್ಲ ಮುಗಿಸಿ ಮತ್ತೆ ಈ ಸಾಕು ಸಾಕು ಅದಾಗದೆ ಬರಲ್ಲ, ಅದನ್ನ ನೀವೇ ಮಾಡ್ಕೋಬೇಕು. ಗಾಡಿಲಿ ಬ್ರೇಕು ಅದಾಗದೆ ಬೀಳಲ್ಲ, ನೀವು ಹಾಕಿದ್ರೆ ಬೀಳುತ್ತೆ, ಇಲ್ದಿದ್ರೆ ಫೇಲ್ ಅಂತ ಕರೀತಾರೆ. ಬ್ರೇಕ್ ಫೇಲ್ ಅಲ್ವಾ, ಫೇಲ್ ಆಗಬಾರ್ದು, ನೀವು ಅದನ್ನ ಹಾಕಬೇಕು. ಜೀವನದಲ್ಲಿ ಬೇಕುಗಳಿಗೆ ಬ್ರೇಕ್ ಹಾಕಿದ್ರೆ ಭಗವಂತ ಬೇಕ್ ಆಗ್ತಾನೆ. ಭಗವಂತ ಬೇಕಾಗಬೇಕಾದ್ರೆ ಬೇಕುಗಳು ಸಾಕಾಗಬೇಕು. ಇಲ್ಲಿ ರಾಸ್ಲೀಲೆ ಆಡಿದ ಜಾಗ ಕೃಷ್ಣ. ಕಸ್ತೂರಿ ಮಂಜೂರಿ बीच में क्या बीच में चलना जल्दी जल्दी आजा बाबू आजा।
ಥ್ಯಾಂಕ್ ಯು. ಗಂಜಿ ನೋಡು. ಅತಿ ಒಳವ ಲೈಟ್ ಅದ ಬೇಡ. ಹಂಗೆ ಟರ್ನ್ ಮಾಡಿ ಬಾಬಾ ಬಾಬಾ ಬಾಬಾ. ಹಂಗೆ ಟರ್ನ್ ಮಾಡಿ. ದೇವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ ಋತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ತನ್ಮಾಮವತು ತದ್ವಕ್ತಾರಮವತು ಅವತು ಮಾಂ ಅವತು ವಕ್ತಾರಂ. ಓಂ ಶಾಂತಿ ಶಾಂತಿ ಶಾಂತಿ. ಯಾರಿಗೆ ಹಾಡು ಬರುತ್ತೆ ಕೃಷ್ಣ ಬಂದ ಹಾಡು ಹೇಳಿ. ಅಮ್ಮ ಬಾರೋ ರಂಗಮ್ಮ ಬಾರೋ ಪುಟ್ಟ ಗುಮ್ಮ ಬಾರೋ ಮುತ್ತಿನುಮ್ಮ ತಾರೋ. ಅಮ್ಮ ಬಾರೋ ರಂಗಮ್ಮ ಬಾರೋ ರಂಗಮ್ಮ ಬಾರೋ ರಂಗಮ್ಮ ಬಾರೋ. ಕೃಷ್ಣ ನೀ ಬೇಗನೆ ಬಾರೋ ಕೃಷ್ಣ ನೀ ಬೇಗನೆ ಬಾರೋ ಬೇಗನೆ ಬಾರೋ ಮುಖವನ್ನು ತೋರೋ
ಕೃಷ್ಣ ನೀ ಬೇಗನೆ ಬರೋ ಕಲನುದಿಗೆ ಗೆಜೆ ನಿನನ ಬಾಬುಳಿ ನಿನ ವರ್ಣನೆ ನಾಟ್ಯ ಆಡುತ್ತ ಬಾರೋ ಕೃಷ್ಣ ನೀ ಬೇಗನೆ ಬರೋ ತಾಯಿ ओये ओये आश्चर्य बहुत टाकला आहे पांतर आश्चर्य बहुत आहे आय करता आयो कृष्णा तुम्ही हे सांगायचे नीट आहे कोण जाणा पाला चलो खड़े हो जाओ। प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि अन्नं वदिष्यामि जय 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 श्री राधे श्याम। श्रीमद् भागवत महापुराण की परम पूज्य व्यास जी महाराज की आचार्य देव की स्वामी जी महाराज की श्री भगवान की श्री शैलेश धाम की जगन्नाथ धाम की आज के आनंद की राधा कृष्ण की वृंदावन धाम की जय 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 श्री राधे श्याम। श्रीमद् भागवत महापुराण की परम पूज्य व्यास जी महाराज की आचार्य देव की स्वामी जी महाराज की श्री भगवान की श्री शैलेश धाम की जगन्नाथ धाम की आज के आनंद की राधा कृष्ण की वृंदावन धाम की ಅರೆ ಶ್ರೀನಿವಾಸ ಇವೆಲ್ಲ ನೋಡ್ತಾ ಇರೋದು ಸೇವಾ ಕುಂಜ ಇಲ್ಲಿ ರಾತ್ರಿ ರಾತ್ರಿ ಈ ಗಿಡ ಎಲ್ಲ ಗೋಪಿಯರ ಹೇಳ್ತಾರೆ ಇಲ್ಲಿ ಒಂದು ಕೃಷ್ಣ ರಾತ್ರಿ ಇವತ್ತನ ಡ್ಯಾನ್ಸ್ ಮಾಡ್ತಾರಂತ ನಿಧಿವಂತ ಒಂದು ಸ್ಥಳ ಇದೆ ಅಲ್ಲಿನ ದಂಡಿಯ ಗಿಡಗಳಿದೆ
ಸಂಜೆ ಸಂಜೆ ಡ್ಯಾನ್ಸ್ ಪೋಸಲೇ ಇರೋದು. ಇದು ಸೇವಾ ಕುಂಜ. ಇಲ್ಲಿ ಇರೋ ಗಿಡಗಳೆಲ್ಲ ಗೋಪಿಯರು ರಾತ್ರಿ ಬಂದು ಡ್ಯಾನ್ಸ್ ಮಾಡ್ತಾರೆ. ಇವತ್ತೂ ಒಂದು ಬರ್ಲಕ್ಕೆ ಅಂಜಿಗಿದ್ದಾರೆ. ಸೌಂಡು ಮಟ್ಟ ಕೇಳ್ತಂತ, ಕಾಲು ಗೆಜ್ಜೆ ರಿದಮ್ ಸೌಂಡ್ ಕೇಳ್ತಂತ. ಹರೇ ಶ್ರೀನಿವಾಸ. ಪ್ರೇಮ್ ಮಂದಿರ್, ರಾಧಾ ರಾಣಿ ಕೃಷ್ಣ का प्रेम मंदिर. कालिंग मर्दन, वस्त्राभरण, ದನನೆಲ್ಲ ಮೇಯಿಸೋದು ಕೃಷ್ಣ. ಮರಿ ದಂಡಿ ಅದು ಸೂಪರ ಬೊಮ್ಮೆಗಳು ಹೆದರ್ಸಿ ಒಂದು ಡೂಮ್ ಮರಿ ಉದ್ದರ್ ಹೊಡೆಸ್ತು ಮರಿ ತಿರುತ್ತೆ. ಇಲ್ಲಿ ಬಂದು ಇದು ಫುಲ್ಲ ವೈಟ್ ಮಾರ್ಬಲ್, ಫುಲ್ಲ ಕಲರ್ ಚೇಂಜ್ ಆಗ್ತಲೇ ಇದು. ಈ ಬ್ಯೂಟಿ ಹೇಳ್ತಾನೆ ನಾವು ಈವ್ನಿಂಗ್ ಬಂದ. ಕಾಲಿಯಾ ಘಾಟ್, ನೀವೆಲ್ಲ ನೋಡ್ತಾ ಇರೋದು ಕಾಲಿಯಾ ಘಾಟ್. ಈ ಗಿಡಲಿಂತ ಕೃಷ್ಣನ್ ಧುಮಕಿ ಕಾಳಿಂಗನ್ನ ವಧವು ಮಾಡಿದ. ಇಲ್ಲಿ ಮೇಲೆ ಒಂದು ಗಡಿಯವಂಗದ. ಈ ಗಡಿಯತನ ಗರುಡ ದೇವರು ಬಂದು ಅಮೃತನ ಇಲ್ಲಿ ಇಟ್ಟರಂತ. ಅಮೃತ ಕಡಂಜಿದಕ್ಕ ಮೇಲೆ ಗರುಡ ದೇವರು ಮೇಲ್ಲೋಕಲೆಯನ್ನು ತೊಗೊಂಡು ಬಂದು ಇಲ್ಲಿ ಸ್ವಲ್ಪ ಇಟ್ಟಿದ್ದಾರೆ. ಇದು ತಿರಿತ ನೋಡ್ರಿ, ಈ ಕಲಸ ಇಲ್ಲಿ ತನಕ ಗರುಡ ಇಟ್ಟಿದ್ದಾರೆ. ಅಂದರೆ ಈ ಗಿಡದ ಆವಾಗಲೂ ಒಂದನೇ ಅಲ್ಲದು ಯುಗಮ್ಮ ಅದು ಕೃಷ್ಣನ ಕಾಲದ ಗಿಡ. ಈ ಗಿಡಲಿಂತ ಮುಂಚೆ ಯಮುನಾ ಇಲ್ಲಿ ಹೋಗ್ತಾ ಇದ್ದಿದ್ದೆ, ಇಲ್ಲಿ ಹರಿತಾ ಇದ್ದಿದ್ದೆ. ಅದನಂದು ಇಲ್ಲಿಂದ ತನಕ ಕೃಷ್ಣರು, ಈ ಗಿಡದಿಂದ ತನಕ ಕೃಷ್ಣರು ಧುಮಕಿ ಕಾಲಿಂಗನ್ನು ವಧ ಮಾಡಿದ್ದಾರೆ. ಇಲ್ಲಿ ಒಂದು ಟೆಂಪಲ್ ಇದೆ. ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ. ಯಮುನಾ ಮುಂಚೆ ಇಲ್ಲಿ ತನ ಹರಿತಾ ಇದ್ದಿದ್ದಾರೆ. ಇವಾಗ ಇಲ್ಲಿ ಆ ಥರ ರೋಡ್ ಇದೆ. ಯಮುನಾ ನದಿ ಸ್ವಲ್ಪ ಕಾಲಿಯಾ ಘಾಟ್ಲಿ ಇಲ್ಲಿ ಒಂದು ಟೆಂಪಲ್ ಇದೆ. ಇಲ್ಲಿ ಒಂದು ಮಂಟಪ ಇದೆ. ಮುಂಚೆ ಇಲ್ಲಿ ಯಮುನಾಲಿ ಹರಿತಾ ಇದ್ದಿದ್ದಾಳೆ. ಈ ಸರಲ್ಲಿ ತನ ಕಾಲಿಂಗ ನೋಡ ವಧ ನಡೆದಿದೆ. ಆ ಗಿಡ ಕದಂಬವನ ನಿಂದಿರ್ತಾರೆ. ಕೃಷ್ಣರ ಧುಮಕಿದಾನ. ಮುಂಚೆ ಇಲ್ಲಿ ಗಂಗಾ ನದಿ ಇದ್ದಿದೆ. ಇವಾಗ ಸ್ವಲ್ಪ ಸುಮಾರಾಗಿದೆ ಈ ಜಾಗ. ಇದು ಕಾಲಿಂಗನ ಮೇಲೆ ಕೃಷ್ಣ ಅಂತಂದು ಇಲ್ಲಿ ಒಂದು ಟೆಂಪಲ್ ಇದೆ. ಆ ಟೆಂಪಲ್ ಕಾಲಿಂಗನಿ ಅಂತೇನೆ ಇದು ಮಾಡಿದ್ದಾರೆ. ಕಡುಕಾಲಿಂಗನ ಮಡುವಿನೊಳಗಿಳಿದು ಹೆಡೆಯ ಮೇಲ ನಿನ್ನ ಅಡಿಗಳ ಇಡುತ್ತ ಗುಡಿ ಗುಡಿ ಗುಟ್ಟಿಸಿ ಸಿಟ್ಟಿಸಿ ಸರ್ಪ ಇದನ್ನು ನೀವು ನೋಡ್ತಾ ಇರೋದು ಕಾಲಿಂಗ ನೋಡ. ಫೋಟೋ ಹಿಡಿಬಾರ್ದು ಅಂತ ಆಗಿದ್ದಾರೆ. ಹಂಗ ಇತ್ತನ ಕಾಲಿಂಗನ ವರ್ತನೆ ಮಾಡಿಸಲಿರ ಟೆಂಪಲ್. ರಾಸ ಕ್ರೀಡಾ ಕೃಷ್ಣರ್ ಗೋಪಿ ಒಂದು ಕೃಷ್ಣರ್ ಎರಡು ಗೋಪಿ, రెండు ಕೃಷ್ಣರು ಒಂದು ಗೋಪಿ, ಹಿಂಗೆಲ್ಲ ರಾಸ ಕ್ರೀಡಾ ಮಾಡಿದ್ದಾರೆ. ಆ ರಾಸ ಕ್ರೀಡಾ ಅಂದರೆ ಏನು? ಡ್ಯಾನ್ಸ್ ಆಡೋದು ಮೈ ಮರಂದು. ಪರಮಾತ್ಮ ಹತ್ರ ಜೀವಾತ್ಮ ಮೈ ಮರಂದು ಹೋಗಿ ಸೇರೋದು. ಗೋಪಿಯರ್ಲ ದಾರು ಜೀವಾತ್ಮಗಳು, ಅವ್ರೆಲ್ಲ ಕೃಷ್ಣನ ಮೇಲೆ ಭಕ್ತಿರಿ ಡ್ಯಾನ್ಸ್ ಆಡ್ತಾರೆ. ಪರಮಾತ್ಮ ಕೂಡ ಸೇರವಳು, ಅವ್ರಿಗೆ ಆನಂದ ಬರ್ತಾರೆ. ಅದರಿಂದ ಅವರೆಲ್ಲ ಆನಂದನ ಅನುಭವಿಸ್ತಾರೆ. ಅವ್ರೆಲ್ಲ ಅಗ್ನಿಪುತ್ರರುಗಳು, ಗಂಡಸರು ಆ್ಯಕ್ಚುಲ. ಅವ್ರೆಲ್ಲ ತಪಸ್ ಮಾಡಿದ್ದಾರೆ. ಹೆಣ್ಣ ಹುಟ್ಟಿನ ಕೂಡ ಡ್ಯಾನ್ಸ್ ಆಡ್ಕೊಂತ ಅದು ಕೃಷ್ಣನ ನೆರವೇರಿಸ್ತಾನೆ. ರಾಧೇ ಇದೆಲ್ಲ ನೋಡೋಣ. ರಿಷಬ್ ಜ್ಞಾಪಕ ತಂದು ಬರ್ತಾನೆ.
ಪ್ರೇಮ ಮಂದಿರ ಒಳಗೆ ದೇವರು. ಸರ್ ನಮ್ಮ ರೂಮ್ ಇವೆ ಎಲ್ಲ ಸೇಮ್ ಅಯೋಧ್ಯ ಮಂದಿರ ಡಿಸೈನ್ ಇಲ್ಲಿ ದಂಡ್ಯ ಪಾಠ ಅದ